ಓಕೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಬನ್ನಿ ಗಮನಿಸಿ. ಇರಬಹುದು, ಉದ್ಯೋಗವನ್ನ ಸೃಷ್ಟಿ ಮಾಡಿ ಉದ್ಯೋಗ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದಿರಬಹುದು ಮತ್ತು ಇನ್ನೂ ಅನೇಕ ವಿಚಾರಗಳಲ್ಲಿ ಅವರು ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು ಪಿಯೂಷ್ ಗೋಯಲ್ ರವರು ಆಡಿದ್ದಾರೆ. ಇದು ರಾಷ್ಟ್ರದ ಜನತೆಯನ್ನ ದಾರಿ ತಪ್ಪಿಸುವಂತ ಹೇಳಿಕೆಗಳು. ಜೊತೆಗೆ ಅವರು ಈ ಬಾರಿ ಅಂದ್ರೆ ಹೊಸದಾಗಿ ಆಡಿರುವಂತ ಮಾತುಗಳಲ್ಲಿ ಯಾವುದು ಕೂಡ ಹೊಸದೇನಿಲ್ಲ. ಒಂದು ರೀತಿಯಲ್ಲಿ ಹಳೆ ಗಾಡಿಗೆ ಆಯುಧ ಪೂಜೆ ಮಾಡ್ದಂಗೆ ಅಂತಾರೆ ನಮ್ಮ ಹಳ್ಳಿ ಕಡೆ. ಆ ರೀತಿ ಈ ಬಜೆಟ್ ಇದೆ. ನಾವು ನಿರೀಕ್ಷೆ ಮಾಡಿದ್ದು ಕೇಂದ್ರ ಸರ್ಕಾರದಿಂದ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ಶಾಶ್ವತವಾಗಿ ಕೊಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದು ನಾವು. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ರೈತರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅವರು ಸಾಲಗಳ ಮಾಡಿಕೊಂಡಿದ್ದಾರೆ. ಅದನ್ನ ತೀರಿಸೋದಕ್ಕೆ ಸಾಧ್ಯ ಆಗದೆ ಬೆಳೆಗಳು ನಷ್ಟ ಆಗಿ ಆತ್ಮಹತ್ಯೆ, ಯಥೇಚ್ಛವಾಗಿ ಆತ್ಮಹತ್ಯೆ ಪ್ರಕರಣಗಳನ್ನು ನಾವು ಇಡೀ ದೇಶದಲ್ಲಿ, ಅದೇನು ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರಬಹುದು, ಕಾಂಗ್ರೆಸ್ ಆಡಳಿತ ಇರಬಹುದು, ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತ ಇರಬಹುದು, ಬೇರೆ ಬೇರೆ ಪಕ್ಷಗಳ ಆಡಳಿತ ಎಲ್ಲೇ ಇದ್ರೂ ಕೂಡ ಆ ರೈತ ಸಮುದಾಯ ಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಎನ್ನುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಶಾಶ್ವತವಾದ ಪರಿಹಾರವನ್ನು ಕೊಡಲಿಲ್ಲ. ಅಂದರೆ ಸಾಲ ಮನ್ನಾ ಮಾಡಿ ಅವರಿಗೆ ಆ ಸಾಲದ ಬಾಧೆಯನ್ನು ತಪ್ಪಿಸಿದ್ದೇವೆ, ಋಣಮುಕ್ತ ಮಾಡಿದ್ದೇವೆ, ನಿಮಗೆ ಯಾವುದು ತೊಂದರೆ ಇಲ್ಲ ಹಾಗೆ ಅಂತಕ್ಕಂಥದ್ದು ಮಾಡಲಿಲ್ಲ. ಅದಕ್ಕೆ ವಿರುದ್ಧವಾಗಿ ರೈತರಿಗೆ 6,000 ರೂಪಾಯಿ ಪ್ರತಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಅದು 3 ಬಾರಿ 2,000 ಒಂದೊಂದು ಸಾರಿ ಹಾಕ್ತಾರಂತೆ. 2,000 ರೂಪಾಯಿಗೆ ಒಬ್ಬ ರೈತ ಕಾಯ್ಕೊಂಡು ಕೂತಿರ್ಬೇಕು. 6,000 ರೂಪಾಯಿ ಸುಮಾರು 12 ಕೋಟಿ ರೈತರಿಗೆ ನಾವು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವುದು ಪ್ರಾಕ್ಟಿಕಲ್ ಅಲ್ಲ. ಇದನ್ನು ಲೆಕ್ಕ ಹಾಕಿದೆ ನಾನು. 12 ಕೋಟಿ ರೈತರಿಗೆ ಲೆಕ್ಕ ಹಾಕಿದ್ರೆ ಒಂದು 8,500 ಕೋಟಿ ರೂಪಾಯಿ ಹತ್ತತ್ರ ಬರುತ್ತೆ ಅಂತ. ಆದರೆ ನಾವು ನಿರೀಕ್ಷೆ ಮಾಡಿದ್ದು ಆ ರೈತರ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ಅವರ ಬೆಳೆಗಳಿಗೆ ಬೆಲೆ ಕೊಡ್ತಾರೆ. ಕಷ್ಟ ಬಿದ್ದು ರೈತ ಬೆಳೆದಾಗ ಅದಕ್ಕೆ ಬೆಲೆ ಕೊಡಬೇಕಲ್ಲ. ಪ್ರೈಸ್ ಸ್ಟೆಬಿಲಿಟಿ ಅನ್ನೋದೊಂದು ಇದ್ರೆ ಅವನಿಗೆ ಒಳ್ಳೆಯ ಆ ಬೆಲೆ ಸಿಕ್ಕಿದ್ರೆ ಅವನಿಗೆ ಒಂದಿಷ್ಟು ಹೆಚ್ಚು ಹಣ ಬರುತ್ತೆ. ಅದ್ರ ಬಗ್ಗೆನೂ ಏನು ಮಾತಾಡಿಲ್ಲ. ನೀರಾವರಿ ಬಗ್ಗೆ ಏನು ಮಾತಾಡಿಲ್ಲ. ನಮ್ಮಲ್ಲಿ ಇನ್ನೂ ಅನೇಕ ನೀರಾವರಿ ಯೋಜನೆಗಳು ಹಾಗೆ ಬಿದ್ದೋಗಿದ್ದಾವೆ. ನೀರಾವರಿ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಸ್ವತ್ತು. ಅದು ಯಾವುದೋ ರಾಜ್ಯಕ್ಕೆ ಅಷ್ಟೇ ನಾವು ಸ್ಥಿಮಿತ ಮಾಡೋಕ್ಕಾಗೋದಿಲ್ಲ. ಒಂದು ರಾಜ್ಯದಲ್ಲಿ ಆ ನದಿಗಳು ಹರಿಬಹುದು, ಆದರೆ ಇದು ರಾಷ್ಟ್ರೀಯ ಕಾರ್ಯಕ್ರಮ, ಯೋಜನೆ ಮತ್ತು ರಾಷ್ಟ್ರೀಯ ಸಂಪತ್ತು ಅನ್ನೋದನ್ನ ಬಹುಶಃ ಪಿಯೂಷ್ ಗೋಯಲ್ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ಯಾವುದೇ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಅದರ ಬಗ್ಗೆ ಏನು ಚಿಂತನೆ ಮಾಡಿಲ್ಲ. ಮತ್ತು ಕೈಗಾರಿಕೆಯನ್ನ ಅವರದ್ದೊಂದು ಸ್ಟೇಟ್ಮೆಂಟ್ ಬಿಟ್ರೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಹಿಂದೆ ಏನು ಹೇಳಿಕೆದನ್ನು ಬಿಟ್ರೆ
ಕೈಗಾರಿಕೆಗೆ ಉತ್ತಮ ಉತ್ತೇಜನ ಕೊಡ್ತಕ್ಕಂಥ ಯಾವುದೇ ಅಂಶಗಳನ್ನು ಈ ಬಜೆಟ್ನಲ್ಲಿ ಕಾಣಲಿಲ್ಲ. ಅವರು ಎಷ್ಟು ಸತ್ಯಕ್ಕೆ ದೂರವಾಗಿರೋ ಮಾತು ಹೇಳ್ತಿದ್ದಾರೆ ಅಂದರೆ, 5 ವರ್ಷದಲ್ಲಿ ಯಾವತ್ತೂ ಕೂಡ ಇಲ್ಲದೆ ಇರೋಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ. ಇವತ್ತು ಮೊನ್ನೆ ತಾನೇ ಎಕನಾಮಿಕ್ ಟೈಮ್ಸ್ನಲ್ಲಿ ನಾನು ಓದಿದೆ, ನಮ್ಮಲ್ಲಿರ್ತಕ್ಕಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇನ್ನು 7 ತಿಂಗಳಿಗೆ ಮುಗಿದು ಹೋಗುತ್ತೆ. ಅಂದ್ರೆ ನಿಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಅಷ್ಟೊಂದು ಬಂದಿದ್ರೆ ಈ ದೇಶದಲ್ಲಿ 7 ತಿಂಗಳಿಗೆ ಅಷ್ಟೇ ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ರಿಸರ್ವ್ಸ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅನ್ಲಿಮಿಟೆಡ್ ಫಾರಿನ್ ಎಕ್ಸ್ಚೇಂಜ್ ನಮ್ಮ ಹತ್ರ ಇದೆ ಅಂತ ಹೇಳ್ಬೋದಾಗಿತ್ತು. ಅದಷ್ಟೇ ಇಂಡಿಕೇಟ್ ಮಾಡುತ್ತೆ ನಮಗೆ ಇನ್ವೆಸ್ಟ್ಮೆಂಟು ಸಾಕಷ್ಟು ಬರಲಿಲ್ಲ ಅನ್ನುವಂಥದ್ದು. ಜೊತೆಗೆ ಈಗ GST ಆಗಲಿ, ಡಿಮಾನಿಟೈಸೇಷನ್ ಆಗಲಿ, ಇದರಿಂದ ಎಷ್ಟು ನಮಗೆ ಅನುಕೂಲ ಆಗಿದೆ ಅನ್ನುವಂಥದ್ದನ್ನೇ ಎಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ಅವರು. ಎಷ್ಟು ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ತಂದಿದ್ದೇವೆ, ಎಷ್ಟು ಲಕ್ಷ ಕೋಟಿ ನಮಗೆ ಈ ಪ್ರಿಂಟ್ ಮಾಡಿ ಇದನ್ನೆಲ್ಲ ಸೇವ್ ಮಾಡಿದ್ದೇವೆ, ಇದೆಲ್ಲ ಹೇಳಬೇಕಾಗಿತ್ತು. ರಾಷ್ಟ್ರದ ಜನತೆ ಬಯಸ್ತಾರೆ ಇದನ್ನೆಲ್ಲ, ಅದನ್ನು ಕೂಡ ಏನು ಹೇಳಲಿಲ್ಲ. ಆಮೇಲೆ ಉದ್ಯೋಗ 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದರು. 5 ವರ್ಷ ಮುಗೀತು. ಎಲ್ಲೂ ಕೂಡ ನಾವಿಷ್ಟು ಉದ್ಯೋಗ ಕೊಟ್ಟಿದ್ದೇವೆ, ಸೃಷ್ಟಿ ಮಾಡಿದ್ದೇವೆ ಅನ್ನೋದು ಎಲ್ಲೂ ಹೇಳಲಿಲ್ಲ. ಅವರು ಮೇಕ್ ಇನ್ ಇಂಡಿಯಾದಲ್ಲಿ 14 ಲಕ್ಷ ಉದ್ಯೋಗನೂ 12 ಲಕ್ಷ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ಉದ್ಯೋಗಗಳು ಇಂತಿಷ್ಟು ಉದ್ಯೋಗ ಸರ್ಕಾರದಿಂದ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಲೇ ಇಲ್ಲ. ನನಗೆ ಪ್ರೈವೇಟ್ ಕಂಪನಿಗಳು, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪ್ರೈವೇಟ್ ಕಂಪನಿಗಳು ಉದ್ಯೋಗ ಕೊಡೋದು ಬೇರೆ, ಆದರೆ ಸರ್ಕಾರದಲ್ಲಿ ನಾವಿಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ ಅಂತ ಹೇಳಬೇಕಲ್ಲ ನೀವು. ಅಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಆಗಲಿಲ್ಲ. ಅಂದ್ರೆ ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿದ್ದು ಯಾವುದು ನೀವು ಹೇಳಿದ್ದು? ಸರ್ಕಾರದಲ್ಲಿ ನೀವು ಉದ್ಯೋಗವನ್ನ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತೇವೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ದು. ಅದು ಎಲ್ಲೂ ಕೂಡ ಆಗಲಿಲ್ಲ. ಅದು ಬಹಳ ದೊಡ್ಡ ನಿರಾಶೆ. ಇವತ್ತು ಲಕ್ಷಾಂತರ ಯುವಕರು ಇವತ್ತು ಗ್ರಾಜ್ಯುಯೇಟ್ಸ್ಗಳಾಗಿ ಬೀದಿಯಲ್ಲಿದ್ದಾರೆ. ಅವರಿಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ನಾವು ಇಷ್ಟ ಉದ್ಯೋಗ ಮುಂದೆ ಈಗಾಯ್ತು, ಇಷ್ಟುವರೆಗೆ ಕೊಡಲಿಲ್ಲಪ್ಪ, ನಾವು ಒಪ್ಕೊಂಡಿದ್ದೇವೆ, ಆದರೆ ಇನ್ನು ಮುಂದಕ್ಕೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಸರ್ಕಾರದ ವತಿಯಿಂದ ಹೇಳಬೇಕಲ್ಲ. ಪ್ರೈವೇಟ್ನಲ್ಲಿ ಮಾಡೋದು ಬೇರೆ.